ಇವತ್ತು ಅಮ್ಮನಿಗೆ ಗ್ರಾಮದ ಹೆಣ್ಮಕ್ಳು ನಮ್ಮ ಅಮ್ಮನಿಗೆ ಗ್ರಾಮದಾಗ ಏನಾಗೈತಿ ಒಂದು 5-6 ವರ್ಷದಿಂದ ಬಾರ್ ಚಾಲೂ ಮಾಡಿದಾರೆ. ಇಲ್ಲಿ ರೋಡ್ ಹಚ್ಚಿಗೆ ಐತಿ ಅದು ಬಾರ್. ಆ ಬಾರನ್ನು ಬಂದ್ ಮಾಡ್ಬೇಕಂತೇಳಿ ನಾವು ಆ ಟೈಮ್ದಾಗ ಹೋರಾಟ ಮಾಡಿದ್ದೆವು. ಅದು ಬಂದ್ ಆಗಲಿಲ್ಲ. ಈಗ ಉಗ್ರ ಹೋರಾಟ ಮಾಡಿದೆವು. ನಾವು 8 ತಾರೀಕಿಂದ ಮಹಿಳಾ ದಿನಾಚರಣೆ ಏನು ಚಾಲೂ ಆಗೈತಿಲ್ಲ, ಅಂದಿನ ಹೋರಾಟ ಚಾಲೂ ಮಾಡಿದೆವು. ಅದಕ್ಕೆ ಈಗ ಮತ್ತು ನಾಳೆ ಚಾಲೂ ಮಾಡ್ತೇವೆ ಅಂತೇಳಿ ಅವರು ಒಂದು ಆದೇಶ ತೊಗೊಂಬಂದಾರೆ. ಅದಕ್ಕೆ ಮತ್ತೆ ಉಗ್ರ ಹೋರಾಟ ಮಾಡೋದು ನಾಳೆ. ಈಗ DC ಅವ್ರಿಗೆ ಮತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಲೆಟರ್ ಕೊಟ್ಟೆವು ಬಂದ್ ಆಗ್ಬೇಕಂತೇಳಿ. ಅದಕ್ಕೆ ಇನ್ನು ಮುಂದೆ ಚಾಲೂ ಆದ್ರೆ ಭೀ ಮತ್ತು ನಾಳೆ ನಾವು ಉಗ್ರ ಹೋರಾಟ ಮಾಡ್ತೇವೆ. ಎಲ್ಲ ಹೆಣ್ಮಕ್ಳಿಗೆ ಏನು ತೊಂದರೆ ಆಗೈತಿ ಅಲ್ಲಿ ನಾವು ಹಾಯೋದು ಸಹಿತ ಇಲ್ಲ. ರೋಡ್ದಾಗ ರಟ್ಟು ತೊಂದರೆ ಆಗೈತಿ ಹೆಣ್ಮಕ್ಳಿಗೆ ಮತ್ತು ಶಾಲೆ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಹೋಗಕ್ಕೆ ಆಗಾನಿಲ್ಲ. ಸೆರೆ ಕುಡ್ದವ್ರು ಏನು ಮಾಡ್ತಾರೋ, ಮಕ್ಕಳೆಲ್ಲ ಚಾಕ್ಲೇಟ್ ಕೊಡ್ತಾನೆ ಬಾಪಿ ಸಣ್ಣ ಮಕ್ಕಳೆಲ್ಲ ಕರಿತಾರೆ. ಮನೆ 2 ಹುಡುಗರು ಓಡಿ ಹೋದವು ಇದ್ರ ಸಂಬಂಧ. ಅದಕ್ಕಾಗಿ ಹಿಂಗೆಲ್ಲ ತೊಂದರೆ ಭಯಂಕರ ಆಗೈತಿ ಹೆಣ್ಮಕ್ಳಿಗೆ ಮತ್ತು ಸ್ಕೂಲ್ ಮಕ್ಕಳಿಗೆ ಮತ್ತು ಎಲ್ಲರಿಗೂ ತೊಂದರೆ ಆಗೈತೆ ಅನ್ನೋ ನಾವು ಹೋರಾಟ ಇಟ್ಕೊಂಡೆವು. 8 ತಾರೀಕಿಂದ ಹೋರಾಟ ಚಾಲೂ ಐತೆ ಅಮ್ಮನಿಗಾಗ. ಇಲ್ಲ, ಈಗ 8 ತಾರೀಕಿಂದ ಬಂದಾಗಿದೆ. 8 ತಾರೀಕಿಂದ ಬಂದಾಗಿದೆ. ಮತ್ತು ನಾಳೆ ಚಾಲೂ ಮಾಡ್ತೇವೆ ಅಂತೇಳಿ ಏನೋ ಸುದ್ದಿ ಬಂದಿತ್ತು ನಮಗೆ. ಅದಕ್ಕಾಗಿ ನಾವು ಈ ವರ್ಷ ಎಲ್ಲ DC ಅವ್ರಿಗೆ ಮತ್ತು ಎಕ್ಸೈಸ್ DC ಅವ್ರಿಗೆ ಎಲ್ಲರಿಗೂ ಮನವಿ ಕೊಟ್ಟು ಹೋಗಬೇಕು. ನಾಳೆ ಮತ್ತು ನಾವು ಉಗ್ರ ಹೋರಾಟ ಮಾಡ್ಬೇಕಂತ ಇಲ್ಲಿ ಬಂದೆವು. ಇಲ್ಲ 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 ಮಾಹಿತಿ ಎಲ್ಲ ಮೀಡಿಯಾದಾಗ ಇದಾಗೈತಿ. 8 ತಾರೀಕಿಂದ ಚಾಲೂ ಐತಿ ಎಲ್ಲ ಮೀಡಿಯಾ. RK 20 ನ್ಯೂಸ್, ತಹಶೀಲ್ದಾರ್ ಮೇಡಮ್ ಬಂದಿದ್ದರು. ತಹಶೀಲ್ದಾರ್ ಆಫೀಸ್ನಾಗ ಮೀಟಿಂಗು ಮಾಡಿದಾರು. ಎಲ್ಲ ಆಗೈತಿ. CS ಮಗದುಮ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು. ಇವತ್ತಿಂದ DC ಆಫೀಸು ಮತ್ತು ಜಿಲ್ಲಾ ಉಸ್ತುವಾರಿ ಸದಸ್ಯನ ಜಾರಕಿಹೊಳಿಗೆ ಮತ್ತು SP ಆಫೀಸ್ಗೆ ಮನವಿ ಕೊಡಕ್ಕೆ ಬಂದೀವಿ ರೀ. ಯಾಕಂದ್ರೆ ನಿಡಸೋಸಿ ಗೇಟ್ ಮತ್ತು ಅಮ್ಮನಿಗೆ ರಸ್ತೆಗೆ ಬಾರ್ ವಿಜಯಲಕ್ಷ್ಮಿ ಬಾರ್ ಇದೆ. ಅದಕ್ಕೆ ಅದು ಬಂದ್ ಆಗಬೇಕು. ಬಂದ್ ಆಗೋ ಸಂಬಂಧ ಮನವಿ ಕೊಡಕ್ಕೆ ಬಂದೆವು. ಮತ್ತು ಹೆಣ್ಮಕ್ಳ 8ನೇ ದಿನ ಮಹಿಳಾ ದಿನಾಚರಣೆ 8ನೇ ತಾರೀಕಿನಿಂದ ಹೋರಾಟ ಮಾಡಿದ್ರು. ಅಂದಿಂದ ಬಂದೈತಿ. ಅವರು ಏನು ಮತ್ತು ಗುರುವಾರ ಎಲ್ಲ ಚಾಲೂ ಮಾಡ್ತೇವೆ ಅನ್ನೋದ್ರು. ಚಾಲೂ ಆಗಬಾರ್ದು ಅಂತೇಳಿ ನಾವೆಲ್ಲ ಕಡೆ ಮನವಿ ಕೊಡೋದು. ಸ್ಥಳೀಯರಿಗೆ ಯಾವ ರೀತಿ ಸಮಸ್ಯೆ ಆಗತ್ತಿತ್ತು? ಹೆಣ್ಮಕ್ಳಿಂದ ಅಲ್ಲಿ ಮುರಾರ್ಜಿ ಹೈಸ್ಕೂಲ್ ಅದಾವೆ ರೀ. ಮುರಾರ್ಜಿ ಹೈಸ್ಕೂಲದಿಂದ ಮುಂದೆ ಹೈಸ್ಕೂಲ್ ಕಾಲೇಜ್ ಅದಾವೆ. ಹೊರದೇಶದಿಂದ ಹುಡುಗರು ಬಂದು ಅವು ಅಪ್ಪ ಸಾಲಿ ಕಲಿಯಕ್ಕೆ ಇಟ್ಟಿದ್ರು. ಇಲ್ಲಿ ಬಂದು ಹುಡುಗರು ದಾರು ಕುಡ್ಕೊತ ತಿಂದು ಕೂತಾರೆ ಸನೇಕಾಗನ. ಅದಕ್ಕೆ ಮತ್ತು ಅಲ್ಲಿ ಹೈಸ್ಕೂಲು ಮತ್ತು ದವಾಖಾನೆ ಐತಿ, ಆಸ್ಪತ್ರೆ, ಸರ್ಕಾರ ದವಾಖಾನೆ ಐತಿ. ಅದರಿಂದ ತೊಂದರೆ ಆಗತೈತಿ. ಶಾಲೆ ಹುಡುಗರು ಹೆಣ್ಮಕ್ಳೆಲ್ಲ ನಡ್ಕೋತ ಸಾಯಂಕಾಲ ಶಾಲೆ ಬಿಟ್ಟು ನಡ್ಕೋತ ಹೋಗ್ತಲೇ ಈ ಗಂಡು ಮಕ್ಕಳ ನಿಷೇಧಾಗ ಮೊದಲೇ ತಿರುಗಾಡ್ತಾರೆ. ಹೋಗಿ ಅಡಚಣೆ ಆಗತೈತಿ ಎಲ್ಲರಿಗೂ. ಅದ್ರ ಸಂಬಂಧ ಅದು ಬಂದ್ ಆಗಬೇಕಂತೇಳಿ ನಮ್ಮದು ಒತ್ತಾಯ ಇದೆ. ಶಂಕರ್ ಹಾಲಪ್ಪ ಹೆಗಡೆ, ಕರ್ನಾಟಕ ಕುರಿ ಸಂಗೋಪನಾ ಉಣ್ಣೆ ಉತ್ಪಾದಕ ಸಹಕಾರ ಸಂಘ, ಉತ್ತರ ಕರ್ನಾಟಕ ನಿಗಮ ಅಧ್ಯಕ್ಷರು.